ಅಪ್ಪ ಇಟ್ಟ ಹೆಸರಿನಿಂದ ಹೊಸ ಉದ್ಯಮವನ್ನ ಆರಂಭಿಸಿದ ಅಪ್ಪು ಪುತ್ರಿ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿ ಉದ್ಯಮಕ್ಕೆ ಕಾಲಿರಿಸಿದ್ದಾರೆ. ಬಿಸ್ನೆಸ್ ಮಾಡಬೇಕು ಅನ್ನೋದಕ್ಕೆ ಹವ್ಯಾಸವಾಗಿದ್ದಂತಹ ಬೇಕಿಂಗ್ ಅನ್ನೇ ಉದ್ಯಮವಾಗಿ ಬದಲಾಯಿಸಿಕೊಂಡಿದ್ದಾರೆ. ಇದೀಗ ಅಪ್ಪು ಅವರ ಕಿರಿಯ ಪುತ್ರಿ ವಂದಿತಾ ಅವರು ಹೊಸ ಸಣ್ಣ ಬಿಸ್ನೆಸ್ ಅನ್ನ ಆರಂಭ ಮಾಡಿದ್ದಾರೆ. ಅಷ್ಟಕ್ಕೂ ಆ ಉದ್ಯಮ ಯಾವುದು ಗೊತ್ತಾ? ಅವರಿಗೆ ಉದ್ಯಮಗಳ ಬಗ್ಗೆ ಸಾಕಷ್ಟು ಆಸಕ್ತಿ ಇತ್ತು. ಪುನೀತ್ ರಾಜ್ಕುಮಾರ್ ಅವರಿಗೆ ನಟನಾಗಿರುವ ಜೊತೆಗೆ ನಿರ್ಮಾಣ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಉದ್ಯಮವನ್ನ ಪುನೀತ್ ಅವರು ನಡೆಸ್ತಾ ಇದ್ರು. ಜೊತೆಗೆ ಇತರೆ ಕೆಲವು ಉದ್ಯಮಗಳ ಮೇಲೂ ಕೂಡ ಸಹ ಅವರು ಹೂಡಿಕೆಯನ್ನ ಮಾಡಿದ್ರು. ಮಾತ್ರವಲ್ಲದೆ ಅವರ ಅತ್ತಿಗೆ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಸಹ ಬೇಕಿಂಗ್ ಉದ್ಯಮ ಆರಂಭಿಸುವಂತೆ ಅಪ್ಪು ತಮಗೆ ಹೇಳುತ್ತಿದ್ದಾಗಿಯೂ ಹಿಂದೆ ಹೇಳ್ಕೊಂಡಿದ್ರು. ಆದರೆ ಇದೀಗ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿಗೆ ಹೊಸ ಉದ್ಯಮ ಆರಂಭ ಮಾಡಿದ್ದಾರೆ. ಅದು ಅಪ್ಪ ತಮಗೆ ಇಟ್ಟ ಹೆಸರಿನಿಂದಲೇ ಉದ್ಯಮ ಆರಂಭಿಸಿರುವುದು ವಿಶೇಷವಾಗಿದೆ. ಪುನೀತ್ ರಾಜ್ಕುಮಾರ್ ಅವರ ಕಿರಿಯ ಪುತ್ರಿ ವಂದಿತಾ ಅವರು ಬೇಕಿಂಗ್ ಉದ್ಯಮವನ್ನ ಆರಂಭಿಸಿದ್ದಾರೆ. ದೊಡ್ಡಮ್ಮ ಗೀತಾ ಶಿವರಾಜ್ ಕುಮಾರ್ ರೀತಿಯಲ್ಲಿಯೇ ವಂದಿತಾ ಅವರಿಗೂ ಕೂಡ ಸಹ ಬೇಕಿಂಗ್ ಬಗ್ಗೆ ಸಾಕಷ್ಟು ಆಸಕ್ತಿ ಮತ್ತು ನಿಪುಣತೆಯೂ ಕೂಡ ಇದೆ. ಹಾಗಾಗಿ ಇದೀಗ ಅವರೇ ಖುದ್ದು ಬೇಕಿಂಗ್ ಉದ್ಯಮಕ್ಕೆ ಕಾಲಿರಿಸಿದ್ದು ಸಣ್ಣದಾಗಿ ಬಿಸ್ನೆಸ್ ಪ್ರಾರಂಭವನ್ನ ಮಾಡಿದ್ದಾರೆ. ಅದಕ್ಕೆ ನುಕಾಸ್ ಕೆಫೆ ಅಂತ ಕೂಡ ಹೆಸರನ್ನ ಇಟ್ಟಿದ್ದಾರೆ. ಕೇಕು, ಬಿಸ್ಕೆಟ್ ಸೇರಿದಂತೆ ಇನ್ನು ಹಲವು ಬೇಕ್ಡ್ ಐಟಮ್ಗಳನ್ನ ವಂದಿತಾ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಆನ್ಲೈನ್ ಮೂಲಕ ಆರ್ಡರ್ ಮಾಡಿ ಖಾದ್ಯಗಳನ್ನ ಖರೀದಿಸಬಹುದಾಗಿದೆ. ಕೆಫೆಗಾಗಿ ವಿಶೇಷ ವೆಬ್ಸೈಟ್ ಅನ್ನು ಕೂಡ ಸಹ ವಂದಿತಾ ಅವರು ಮಾಡಿದ್ದಾರೆ. ಖುದ್ದು ಅವರೇ ಮನೆಯಲ್ಲಿ ಖಾದ್ಯವನ್ನ ತಯಾರಿಸಿ ಅದನ್ನ ಆನ್ಲೈನ್ ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ವಂದಿತಾ ಅವರು. ತಾವು ಒಬ್ಬರೇ ಈ ಖಾದ್ಯಗಳನ್ನ ತಯಾರಿಸುವ ಕಾರಣ ಕೆಲವೊಮ್ಮೆ ಆರ್ಡರ್ ಹೆಚ್ಚಾದಾಗ ಡೆಲಿವರಿ ತಡ ಆಗಬಹುದು ಅಂತ ತಮ್ಮ ವೆಬ್ಸೈಟ್ ನಲ್ಲಿ ಅವರು ಮೊದಲೇ ಹೇಳ್ಬಿಟ್ಟಿದ್ದಾರೆ. ವಂದಿತಾ ಅವರು ತಮ್ಮ ಪ್ರೀತಿ ಪಾತ್ರರಿಗೆ, ಆಪ್ತರಿಗೆ ಕೇಕು ಇನ್ನಿತರೆ ಖಾದ್ಯಗಳನ್ನ ತಯಾರಿಸ್ತಿದ್ರಂತೆ. ಆದರೆ ಇತ್ತೀಚೆಗಷ್ಟೇ ತಮ್ಮ ಸಹೋದರ ವಿನಯ್ ರಾಜ್ಕುಮಾರ್ ಅವರ ಗ್ರಾಮಾಯಣ ಸಿನಿಮಾದ ಬಿಡುಗಡೆ ಸಂದರ್ಭದಲ್ಲಿ ವಂದಿತಾ ಅವರು ಅಣ್ಣನಿಗಾಗಿ ವಿಶೇಷ ಕೇಕನ್ನು ತಯಾರಿಸಿದ್ರು. ಅದರ ಮೇಲೆ ಗ್ರಾಮಾಯಣ ಅಂತ ಕೂಡ ಬರೆದಿದ್ರು. ಈ ಹವ್ಯಾಸವನ್ನೇ ಈಗ ಉದ್ಯಮವನ್ನಾಗಿ ಮಾಡಿಕೊಂಡಿದ್ದಾರೆ. ಬೇಕಿಂಗ್ ಎಂಬುದು ವಂದಿತಾ ಅವರಿಗೆ ಹವ್ಯಾಸ ಆಗಿತ್ತಂತೆ. ಈಗ ಹವ್ಯಾಸವನ್ನೇ ಬಿಸ್ನೆಸ್ ಮಾಡಿಕೊಂಡಿದ್ದಾರೆ. ತಿರಮಿಸು, ತಹರೇವಾರಿ ಕೇಕುಗಳು, ಅದರ ಜೊತೆಗೆ ಬಿಸ್ಕೆಟ್ಗಳು, ಬ್ರೆಡ್, ಬ್ರೌನಿ, ಚೀಸ್ ಕೇಕ್, ಕಪ್ ಕೇಕ್, ಇನ್ನು ಹಲವಾರು ಖಾದ್ಯಗಳನ್ನು ವಂದಿತಾ ಅವರು ರೆಡಿ ಮಾಡಿ ಗ್ರಾಹಕರುಗಳ ಮನೆಗಳಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಈ ಬೇಕಿಂಗ್ ಅಂತ ಅನ್ನೋದು ಅದೊಂದು ಸ್ಕಿಲ್ ಅಂತಲೇ ಹೇಳ್ಬೋದು. ಒಂದಷ್ಟು ಜನ ಹೆಣ್ಮಕ್ಳಿಗೆ ಒಳ್ಳೆ ಬೇಕಿಂಗ್ ಸ್ಕಿಲ್ ಇರುತ್ತೆ. ಮನೇಲಿ ರಿಲೇಟಿವ್ಸು, ಫ್ರೆಂಡ್ಸ್ ಇವರಿಗೆ ಅಂತ ಮಾಡ್ಕೊಡ್ತಾ ಇರ್ತಾರೆ ನೋಡಿ. ಅದನ್ನೇ ಒಂದು ಬಿಸ್ನೆಸ್ ಆಗಿ ಮಾಡ್ಕೊಂಡಿದ್ದಾರೆ. ತುಂಬ ಜನ ಹೇಳ್ತಾರೆ ದುಡ್ಡಿರೋರು, ಹಣ ಕಾಸು ಇರೋರು ಅವ್ರಿಗೇನು ಕುತ್ಕೊಂಡು ತಿಂದರೆ ದುಡ್ಡು ಬರುತ್ತೆ ಅಂತ ಅಂದ್ಕೊಳ್ತಾರೆ. ಆದರೆ ನೋಡಿ, ಎಷ್ಟಾದರೂ ಇರಲಿ, ಎಷ್ಟು ಕೋಟಿ ಒಡತಿ ಆಗಿದ್ರೂ ಕೂಡ ಆ ಮನೇಲಿ ಬೇಕಿಂಗ್ ಅನ್ನೋದು ಗೊತ್ತಿದೆ, ಬೇಕಿಂಗ್ ಮಾಡಿ ದುಡಿಬೇಕು ಅನ್ನೋದು ಗೊತ್ತಿದೆ. ಸೊ ಹಾಗಾಗಿ ಮತ್ತೆ ಜಾಸ್ತಿ ಆರ್ಡರ್ಗಳು ಬಂದರೆ ಲೇಟ್ ಆಗುತ್ತೆ ತಲುಪಿಸೋದು ಅಂತ ಕೂಡ ಅವರ ಒಂದು ವೆಬ್ಸೈಟ್ನಲ್ಲಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಕೊನೆಯದಾಗಿ ಹೇಳ್ಬೇಕಂತಂದರೆ ಇವರು ಒಂದು ಬೇಕಿಂಗಲ್ಲಿ ಏನೇನು ಮಾಡ್ತಾರೆ ಅಂದರೆ ಕೇಕ್ ಆಗಿರಬಹುದು, ಬಿಸ್ಕೆಟ್, ಬ್ರೌನಿ, ಬ್ರೆಡ್, ಚೀಸ್ ಕೇಕ್, ಅದ್ರ ಜೊತೆಗೆ ಕಪ್ ಕೇಕ್, ಈ ರೀತಿಯಾದಂತಹ ಐಟಮ್ಗಳು ಅವರ ಒಂದು ಮೆನುವಲ್ಲಿ ಸಿಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.